ಮೊಹಮ್ಮದ್ ಗೌಸ್ಪೀರ್ ಅಂತ, ನಮ್ಮೂರು ಪೆರೇಸಂದ್ರ. ನಾವು ಇಲ್ಲಿ ಯಾವುದೋ ಕಾರಣಕ್ಕೆ ಪೆರೇಸಂದ್ರ ಕ್ರಾಸ್ಗೆ ಹೋದಾಗ ಅಲ್ಲಿ ಕ್ಯಾಂಪ್ ನಡೀತಾ ಇತ್ತು. ಕ್ಯಾಂಪಲ್ಲಿ ಪ್ರದೀಪ್ ಈಶ್ವರ್ ಅವರ ಸಹಯೋಗದೊಂದಿಗೆ ನಮ್ಮ ಜೋಳದ ಕಿಟ್ಟಣ್ಣನವರು ಅವರ ಸ್ವಾತಿ ಹೋಟೆಲ್ನಲ್ಲಿ ಕ್ಯಾಂಪನ್ನು ಆಯೋಜಿಸಿದ್ದರು. ಆ ಆಯೋಜಿಸಿದ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಹೋದಾಗ ಒ ಪಿ ಡಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದರು. ನಾನು ಒ ಪಿ ಡಿ ಚೆಕ್ ಮಾಡಿಸ್ಕೊಂಡಾಗ ನನಗೆ ಬಿ ಪಿ ಶುಗರು ಚೆಕ್ ಮಾಡಿದ್ರು. ಚೆಕ್ ಮಾಡಿದ್ದಾದಮೇಲೆ ನಿಮಗೆ ನನ್ನ ಹತ್ರ ಫೋನ್ ನಂಬರ್ ತಗೊಂಡು ನಿಮಗೇನಾದರೂ ಆ ಥರ ಚಿಕಿತ್ಸೆ ಆಗಬೇಕಾಗಿದ್ದರೆ ನಾವು ನಿಮಗೆ ಫೋನ್ ಮಾಡ್ತೀವಿ, ನಮ್ಮದೇ ಆಸ್ಪತ್ರೆಯಿಂದ ಆ ಬಸ್ಸನ್ನು ಕಳಿಸ್ತೀವಿ, ಆ ಬಸ್ಸಲ್ಲಿ ನೀವು ಕೂತ್ಕೊಂಡು ನಮ್ಮ ಆಸ್ಪತ್ರೆಗೆ ಬರಬೇಕು ಅಂತ ಹೇಳಿದರು. ಅದರಂತೆ ಅವರು ನಮಗೆ ಸೋಮವಾರ ದಿನ ಬಸ್ ಬಂತು. ನಮಗೆ ಫೋನ್ ಮಾಡಿದಾಗ ನಾನು ನಮ್ಮ ಲಗೇಜ್ ಸಮೇತ ನಾನು ಅಲ್ಲಿಗೆ ಹೋಗಿದ್ದೆ. ಅಲ್ಲಿ ಹೋದಾಗ ನನಗೆ ಹೋದ ತಕ್ಷಣ ಎಲ್ರಿಗೂ ಊಟ ಉಪಚಾರ ವಸತಿ ಎಲ್ಲನೂ ಸರಿಯಾದ ರೀತಿಯಲ್ಲಿ ನೋಡಿಕೊಂಡ್ರು. ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಅವರು ನಮಗೆ ಹೆಚ್ಚಿನ ಗಮನ ಕೊಟ್ಟರು ಮತ್ತು ಅಲ್ಲಿ ನಮಗೆ ಅಡ್ಮಿಷನ್ ಮಾಡಿಕೊಂಡ್ರು. ಅಲ್ಲಿನ ವ್ಯವಸ್ಥಾಪಕರು ಹಾಗೂ ಅಲ್ಲಿನ ವೈದ್ಯಕೀಯ ಸಿಬ್ಬಂದಿಯವರು ನಮ್ಮ ಜೊತೆ ಒಳ್ಳೆಯ ಸೌಹಾರ್ದತೆಯಿಂದ ನಡ್ಕೊಂಡ್ರು. ಆ ದಿನ ನಮಗೆ ರಾತ್ರಿ ಮಲಗೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಅವರು ಚೆನ್ನಾಗಿ ಮಾಡಿಕೊಟ್ರು. ಮಾರನೇ ದಿನ ನಮಗೆ ಅವರವರ ಇದಕ್ಕೆ ಚಿಕಿತ್ಸಾಲಯಗಳಿಗೆ ಕರೆದರು. ಆಗ ನಾನು ಹೋಗಿಬಿಟ್ಟು ಚೆಕ್ ಮಾಡಿದಾಗ ನನಗೆ ಹರ್ನಿಯಾದ ಬಗ್ಗೆ ಇದು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದರ ತನಕ ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನನ್ನ ಆರೋಗ್ಯದ ಸ್ಥಿತಿ ಆವಾಗವಾಗ ಏರ್ಪೇರ್ ಆಗ್ತಾಯಿತ್ತು, ಆದರೂ ನನಗೇನು ತೊಂದರೆ ಆಗ್ತಾಯಿರಲಿಲ್ಲ. ಅದ ನಂತರ ಅವರು ಒಂದರ ನಂತರ ಒಂದು ಚಿಕಿತ್ಸೆಗೆ ಟೆಸ್ಟಿಂಗೆಲ್ಲ ಕಳಿಸಿದ್ರು. ಲ್ಯಾಬ್ನಲ್ಲಿ ಎಲ್ಲ ಚೆಕ್ ಮಾಡಿದಾಗ ನಿಮಗೆ ಇದು ಸಿಟಿ ಸ್ಕ್ಯಾನಿಂಗು, ಈ ಸ್ಕ್ಯಾನಿಂಗು, ಎಕೋ ಸ್ಕ್ಯಾನಿಂಗು, ಆಮೇಲೆ ಬಿ ಪಿ ಶುಗರು ಎಲ್ಲವನ್ನು ನನಗೆ ಸರಿಯಾದ ರೀತಿಯಲ್ಲಿ ಸೂಕ್ತ ರೀತಿಯಲ್ಲಿ ಅವರು ನನಗೆ ಪರೀಕ್ಷೆ ಮಾಡಿದ್ರು. ಆ ಪರೀಕ್ಷೆಯಲ್ಲಿ ಎಲ್ಲ ರೀತಿಯ ರಿಪೋರ್ಟ್ಗಳು ನನಗೆ ಬಂದು, ಆದರೆ ನನಗೆ ಸ್ವಲ್ಪ ಏನಂದರೆ ಬಿ ಪಿ ಮತ್ತು ಶುಗರು ಸ್ವಲ್ಪ ಜಾಸ್ತಿ ಇತ್ತು. ಆದ ಕಾರಣ ನನಗೆ ಒಂದು 2-3 ದಿವಸ ನೀವು ತಡೀರಿ, ನಿಮಗೆ ಚಿಕಿತ್ಸೆ ಮಾಡೋಣ ಅಂತ ಹೇಳಿದರು. ಆದ್ರೂ ಪ್ರತಿದಿನ ನಮ್ಮ ಬೆಡ್ ಹತ್ರಕ್ಕೆ ಬಂದು ಬಿ ಪಿ ಮತ್ತು ಶುಗರು ಪ್ರತಿದಿನ ಬೆಳಗ್ಗೆ ಪ್ರತಿದಿನ ಸಂಜೆ ಇದು ಚೆಕ್ ಮಾಡ್ತಾಯಿದ್ರು. ಆ ಕಾರಣದಿಂದ ಅದು ಸ್ವಲ್ಪ ಕಡಿಮೆ ಆಗಲಿಲ್ಲ. ಆದ ಕಾರಣ ಇನ್ನೊಂದು ಸರ್ತಿ ಬಂದು ನಾನೇ ನಿಮ್ಮ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಮಾಡಿಸ್ಕೊತೀನಿ ಅಂತ ಹೇಳಿಬಿಟ್ಟು ನಾವು ಡಿಸ್ಚಾರ್ಜ್ ಮಾಡಿ ಅಂತ ಹೇಳಿಬಿಟ್ಟು ನಾನು ವೈದ್ಯರ ಹತ್ರ ಕೇಳಿಕೊಂಡೆ. ಅವರೂ ನನಗೆ ಬಿ ಪಿ ಮತ್ತು ಶುಗರು ಸ್ವಲ್ಪ ಜಾಸ್ತಿ ಇದರಿಂದ ನಮ್ಮ ವಯಸ್ಸು 69 ವರ್ಷ. ಈ ವಯಸ್ಸಿನಲ್ಲಿ ನಾನು ಬಿ ಪಿ ಶುಗರ್ ಇಟ್ಕೊಂಡು ಚಿಕಿತ್ಸೆ ಮಾಡಿದ್ರೆ ಅದು ಸರಿ ಹೊಂದುತ್ತೋ ಇಲ್ಲವೋ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ಅನುಮಾನ ಆಯಿತು. ಅದರಂತೆ ನಾನು ವೈದ್ಯರಿಗೆ ಹೇಳಿದೆ. ವೈದ್ಯರು ಸರಿ, ನೀವು ಬಿ ಪಿ ಶುಗರು ಕಡಿಮೆ ಮಾಡಿಕೊಂಡು ಯಾವಾಗಾದರೂ ಬರಬಹುದು ನಮ್ಮ ಆಸ್ಪತ್ರೆಗೆ, ನಿಮಗೆ ಯಾವಾಗಾದರೂ ನಿಮಗೆ ಸ್ವಾಗತ ಇದೆ, ನೀವು ಬಂದು ಉಚಿತವಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು, ನಿಮಗೆ ಎಲ್ಲ ರೀತಿಯ ಸೌಲಭ್ಯಗಳು ನಾವು ನಮ್ಮ ಸಂಸ್ಥೆಯಿಂದ ನೀಡಲು ಸಿದ್ಧವಿದ್ದೇವೆ ಅಂತ ಹೇಳಿದರು. ಆ ಕಾರಣದಿಂದ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಮ್ಮ ಊರಿಗೆ ವಾಪಸ್ ಬಂದೆ. ಪ್ರದೀಪ್ ಈಶ್ವರ್ ಸರ್ ಬಗ್ಗೆ ಅಂದರೆ ನಮಗೆ ತುಂಬ ಹೆಮ್ಮೆ. ಅವರು ನಮಗೆ ಆಧಾರವಾಗಿ ಬಹಳ ಚಿರಪರಿಚಿತರು ಹಾಗೂ ನಮ್ಮ ಊರಿನವರೇ ಆದ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ತುಂಬ ಶ್ಲಾಘನೀಯವಾದ ಒಂದು ಇದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದರು. ಅವರು ನನಗೆ ಗೊತ್ತಾಗಿದ್ದಾಗ ಅವರು ಒಂದು ಚಿಕ್ಕ ವಿಷಯ, ಒಂದು ಸ್ಟೋರಿ ಥರ ಹೇಳ್ತೀನಿ. 2007ರಲ್ಲಿ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ನಮ್ಮ ಇದರ ಥರ ದೇವಸ್ಥಾನದ ಹತ್ರ. ಆವಾಗ ನಾನು ಎಂದಿನಂತೆ ನಮ್ಮ ಮನೆ ಮುಂದೆ ಕೂತ್ಕೊಂಡಿದ್ದೆ. ಅವರು ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು, ರಸಪ್ರಶ್ನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನನಗೆ ಅವರು ಏನು ಮಾಡಿದ್ರು ಅಂದರೆ ಸಾರ್ವಜನಿಕವಾಗಿ A, B, D, C, D ಅಂತ ಗ್ರೂಪ್ ಮಾಡಿದರು. ಆಗ ಒಂದು ಪ್ರಶ್ನೆ ಕೇಳಿದ್ರು ಅವರು ಜನಕ್ಕೆ, ಗ್ರೂಪ್ಗಳಿಗೆ, ರಜನಿಕಾಂತ್ ಅವರ ನಿಜವಾದ ಹೆಸರು ಏನು ಅಂತ ಅವ್ರು ಕೇಳಿದ್ರು. ಅವರು A ಗ್ರೂಪ್ಗೆ, B ಗ್ರೂಪ್ಗೆ, C ಗ್ರೂಪ್ಗೆ, D ಗ್ರೂಪ್ಗೆ ಎಲ್ಲ ಕೇಳಿದ್ರು, ಯಾರೂ ಹೇಳಿಲ್ಲ. ಆಮೇಲೆ ಅವ್ರು ನನಗೊಂದು ಹೊಳಿತು, ನನ್ನ ಮನಸ್ಸಿಗೆ ಹೊಳಿತು. ರಜನಿಕಾಂತ್ ಅವರ ಹೆಸರು ನನಗೆ ಗೊತ್ತಿತ್ತು. ನಾನು ಅಲ್ಲಿ ಹೋದೆ. ಆವಾಗ ಅವರು ಏನು ಮಾಡಿದ್ರು ಅಂದರೆ, ಸಾರ್ವಜನಿಕರು ಯಾರಾದರೂ ಈ ಪ್ರಶ್ನೆಗೆ ಉತ್ತರ ಹೇಳಬಹುದು ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ಅವರ ಹೆಸರು ನಿಜವಾದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಹೇಳಿದೆ.
ಆವಾಗ ತಕ್ಷಣ ನನ್ನನ್ನು ಕರೆದು ನನಗೊಂದು ಬಹುಮಾನ ಕೊಟ್ಟರು. ನೀವು ಚೆನ್ನಾಗಿ ಉತ್ತರ ಹೇಳಿದಿರಿ ಅಂತ ಹೇಳಿಬಿಟ್ಟು ನನಗೆ ಬಹುಮಾನ ಕೊಟ್ಟರು. ಆವಾಗಿಂದ ನನಗೆ ಪ್ರದೀಪ್ ಈಶ್ವರ್ ಅವರು ತುಂಬ ಪರಿಚಿತರಾದರು. ಅದಕ್ಕೆ ಮುಂಚೆ ಅವರು ವಿದ್ಯಾರ್ಥಿ ಆಗಿದ್ದಾಗ ನಾನು ಅವರನ್ನು ಅಷ್ಟೊಂದು ಇದು ಕಂಡಿರಲಿಲ್ಲ. ಆಮೇಲೆ ಅವರು ಅನೇಕ ರೀತಿಯಲ್ಲಿ ಅನೇಕ ಕಡೆ ಅವರು ಭಾಷಣಗಳು ಮಾಡ್ತಾಯಿದ್ದಾಗ ನಾನು ಹಿಂದೆ ಹೋಗ್ಬಿಟ್ಟು ಅವ್ರು ಕೇಳ್ತಾಯಿದ್ದೆ ಭಾಷಣಗಳು. ಯಾಕಂದರೆ ಅಷ್ಟೊಂದು ಉತ್ಸಾಹಪೂರ್ವಕ್ಕೆ ಹಾಗೂ ಸಮಾಜ ಸೇವೆ ಮತ್ತು ಹಿತ ನುಡಿಗಳನ್ನು ನುಡಿಯುವುದು ಮತ್ತು ವೈದ್ಯಕೀಯ ಶಿಕ್ಷಣ ಕ್ಷೇತ್ರದಲ್ಲಿ ನೀಟ್ನ ಬಗ್ಗೆ ಅವರು ತುಂಬ ಹಿಂದೆ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ಡಾಕ್ಟರ್ಗಳನ್ನಾಗಿ ಮಾಡಿದ್ದಾರೆ. ಅದೊಂದು ನನಗೆ ತುಂಬ ಒಳ್ಳೆಯ ಸಂತೋಷವಾಯಿತು. ಈ ಕಾರಣದಿಂದಾಗಿ ನಾವು ಅವರನ್ನು ತುಂಬ ಅಭಿಮಾನದಿಂದ ನೋಡ್ತೀವಿ. ಪ್ರದೀಪ್ ಈಶ್ವರ್ ಅಂದರೆ ಅವರು ಒಂದು ಕಡೆಯಲ್ಲ, ಒಂದು ಊರಿನಲ್ಲ, ಒಂದು ಮನೆಯಲ್ಲ, ಎಲ್ಲರನ್ನೂ ಯಾರನ್ನು ಬಿಡದೆ ಅವರು ತಮ್ಮ ಒಂದು ಇದನ್ನು ತೋಳ್ಕೊಂಡು ಮನಸ್ಸಿನಲ್ಲಿ ಅವರು ಆನಂದಾನ್ವಿತವಾಗಿ ಜನರನ್ನು ಅವರು ಸ್ವಾಗತಿಸ್ತಾರೆ. ಅದಕ್ಕೋಸ್ಕರ ಅವರಂದರೆ ನಮಗೆ ತುಂಬ ಹೆಮ್ಮೆ. ಅವರಿಗೆ ನಾನು ಯಾವಾಗಲೂ ಮಾತಾಡಲು ಇಚ್ಛೆಪಡ್ತೀನಿ, ಆದರೆ ಅವರು ನಮಗೆ ಸಿಗ್ತಾಯಿಲ್ಲ. ಆಂಬ್ಯುಲೆನ್ಸ್ ಬಗ್ಗೆ ತುಂಬ ಈ ಕಾರಣದಿಂದ ಎಷ್ಟು ನಾವು ಅಜಾಗೃತವಾಗಿದ್ದೀವಿ ಸಮಾಜದಲ್ಲಿ ಅನ್ನೋದನ್ನು ಅವರು ನೋಡಿಕೊಂಡು ಅಷ್ಟನ್ನು ಒಂದು ಉತ್ಸಾಹಪೂರ್ವಕವಾಗಿ ಹಾಗೂ ಅರ್ಜೆಂಟಾಗಿ ಚಿಕ್ಕಬಳ್ಳಾಪುರಕ್ಕಾಗಲಿ ಬೆಂಗಳೂರಿಗಾಗಲಿ ಯಾವುದೇ ಆಸ್ಪತ್ರೆಗೆ ಅವರು ರೋಗಿಗಳನ್ನು ಕರೆತರಬೇಕಂದ್ರೆ ಅವ್ರು ಬೇರೆ ಆಂಬ್ಯುಲೆನ್ಸ್ಗೆ ಹುಡುಕ್ದಿರ ಅಮ್ಮ ಅಂತ ಪ್ರದೀಪ್ ಈಶ್ವರ್ ಅವರ ಆಂಬ್ಯುಲೆನ್ಸನ್ನೇ ಕಳಿಸ್ಬಿಟ್ಟು ಎಲ್ಲ ಉಚಿತ ರೀತಿಯ ಚಿಕಿತ್ಸೆ ಕೊಟ್ಟು ಮತ್ತೆ ಅದೇ ಆಂಬ್ಯುಲೆನ್ಸಲ್ಲಿ ಅವರವರ ಊರುಗಳಿಗೆ ಅವರ ರೋಗಿಗಳಿಗೆ ಮನೆ ಹತ್ರ ತಲುಪಿಸ್ತಾರೆ. ಅದೊಂದು ತುಂಬ ಹೆಚ್ಚು ನಾವು ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಉದಾರ ರೀತಿಯಲ್ಲಿ ಅವರು ನಮ್ಮನ್ನು ನೋಡ್ಕೊಳ್ತಾರೆ. ಇದೇ ರೀತಿ ಅವರು ಎಷ್ಟು ದಿನ ಇದ್ರೂ ಸದಾಕಾಲ ಅವರು ಈ ಕೆಲಸವನ್ನು ಈ ಸೇವೆಯನ್ನು ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ನನ್ನಿಂದ ಒಂದು ಅನಿಸಿಕೆ ಹೇಳ್ತಾ ಇದ್ದೀನಿ.